ಸಾರ್ವಜನಿಕರಿಗೆ ವಿದ್ಯುತ್ ಅಪಘಾತ ತಡೆಯುವ ಅರಿವು ಸಪ್ತಾಹ. ವಿದ್ಯುತ್ ಅನ್ನೋದು ನಮಗೆ ಪ್ರತಿಯೊಂದು ಮನೆಗೂ ಬೇಕೇ ಬೇಕು. ವಿದ್ಯುತ್ ಇಂದಿರ ಅನುದಾನಿತ ಶಾಲಾ ಶಿಕ್ಷಕರಿಂದ ಮಕ್ಕಳ ದುರ್ಬಳಕೆ. ನಿಮಗೆ ಕ್ಲಾಸ್ ತಗೋದು ಬಿಟ್ಟು ಇಲ್ಲಿ ಕಸತೆ ಕಚ್ಚಿದಾರೋ ಯಾವ ಸಬ್ಜೆಕ್ಟ್ ಯಾವ್ದು ರೀ? ಪಿ ಟೀಚರ್ ರೀ. ಪಿ ಟೀಚರ್ ಇದ್ಯಾಕೆ ಮಾಡೋಕೆ ಹಚ್ಚದ್ರಿ? ಆಟ ಕಲಿಸ್ರಿ ಅವ್ರಿಗೆ. ಈಗ ಯಾವ್ದು ಸಬ್ಜೆಕ್ಟ್, ಈಗ ಯಾವ್ದು ಇತ್ತು ಪೀರಿಯಡ್ ಅಲ್ರಿ? ಕಬ್ಬಿನ ಬದಿ ಕಸ ತಗಸಾಕತ್ತೀರಿ ಅಂದ್ರೆ ಹೆಂಗ್ರಿ? ರಾಯಚೂರು ಮಠದ ಪೀಠಾಧಿಪತಿ ನಿರ್ಮಲಾನಂದನಾಥ ಶ್ರೀಗಳ ಮಾತು. 71ನೇ ಜಗದ್ಗುರುಳಾಗಿ ಧರ್ಮಾಧಿಕಾರವನ್ನು ವಹಿಸಿಕೊಂಡ ಸಂದರ್ಭದಲ್ಲಿ ನಮ್ಮ ಈ ಎಲ್ಲ ಭಾಗದ ಎಲ್ಲೆಲ್ಲಿ ಶ್ರೀಮಠದ ಶಾಖೆಗಳು ಇವತ್ತಿಗಿದಾವೋ ಕೇವಲ 25-30% ಸಾಕ್ಷರತೆ ಇದ್ದಂತಹದ್ದು. ವಕೀಲನಿಂದ ಮಹಾಮೋಸ, ನೊಂದ ಯುವತಿ ಸುದ್ದಿಗೋಷ್ಠಿ. ನಮ್ಮ ಜೊತೆ ಬರ್ಬೇಕಲ್ಲ ಸರ್, ನಮ್ಮ ವಕೀಲ ಅದ್ರ ನಂಗೆ ನ್ಯಾಯ ಕೊಡಿಸ್ತೀನಿ ಅನ್ನೋರು ನನ್ನ ಜೊತೆ ಬಂದಿಲ್ಲ. ನನ್ನ ಅಪೋಸಿಟ್ ಪಾರ್ಟಿ ಇದ್ದ ಜೊತೆ ಅವ್ರ ಕಾರಲ್ಲೇ ಹೋಗ್ಬಿಟ್ರು, ನಮ್ಮನ್ನ ಅಲ್ಲೇ ಬಿಟ್ಟು ಅಮಾಯಕ ನನ್ನ ತಂದೆ ತಾಯಿನ ಬಿಟ್ಟು ನಾವು ಇನ್ನೊಂದು ಬಾಡಿಗೆ ಕಾರ್ ಮಾಡ್ಕೊಂಡು SP ಆಫೀಸ್ಗೆ ಹೋದ್ವಿ ಸರ್. ಅಲ್ಲಿಂದ ನಾನು ಲೆಟರ್ ಬರ್ಕೊಂಡದ, ನನಗೆ ನನ್ನ ಗಂಡಗೆ ಯಾವುದೇ ಸಂಬಂಧ ಇಲ್ಲ, ನೀ ಏನ್ರ ಬಂತಂದ್ರೆ. ಸಮಯಕ್ಕೆ ಸರಿಯಾಗಿ ಸಾರಿಗೆ ಬಸ್ ಇಲ್ಲದೆ ವಿದ್ಯಾರ್ಥಿಗಳ ಪರದಾಟ. 5 ಕಿಲೋಮೀಟರ್ ನಡೆದು ಶಾಲೆಗೆ ಹೋಗುತ್ತಿರೋ ಸ್ಟೂಡೆಂಟ್ಸ್. ಮುಂಜಾನೆ 10ಕ್ಕೆ 8:30ಗೆ ಕ್ಲಾಸ್ ಆಗ್ತಾರೆ, ಎಕ್ಸ್ಟ್ರಾ ಕ್ಲಾಸ್. ನಮಗೆ ಬಸ್ ಎಲ್ಲ 8:30ಗೆ ಬರೋಕೆ ಹಣಸಿಯಿಂದ 5 ಕಿಲೋಮೀಟ್ರ್ ಆಕತಿ. ನಾವು ನಡ್ಕೊತ ಬರೋದಾಕತಿ. ನಾವು ನಡ್ಕೊತ ಬಂದ ಒಳಗೆ ಕ್ಲಾಸ್ ಮುಗಿರ್ತೈತಿ. ನಮಗೆ ಮತ್ತು 10th ಕ್ಲಾಸ್ ನಮಗೆ ಎಕ್ಸ್ಟ್ರಾ ಕ್ಲಾಸ್ ಹಾಕಿದ್ರೆ ಈಗ ಆ್ಯನ್ಯುವಲ್ ಎಕ್ಸಾಮಿಗೆ ನಮಗೆ ತೊಂದರೆ ಭಾಳ ಆಕತಿ. ಹೋಗು ಮುಂದೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆ ಜಿಲ್ಲೆಯ ಎಲ್ಲಾ ಶಾಲೆಗಳಿಗೆ ರಜೆ ಘೋಷಣೆ. ಗುರುಮಠಕಲ್ ಶಾಸಕ ಶರಣಗೌಡ ಕಂದಕೂರ್ ಭಾಷಣದಲ್ಲಿ ಹೇಳಿಕೆ. 2024 ಜನವರಿ 22ರಂದು ರಾಮ ಮಂದಿರ ಉದ್ಘಾಟನೆ ಇದೆ. ಆ ರಾಮ ಮಂದಿರ ಉದ್ಘಾಟನೆಗಾಗಿ ಈಗಾಗಲೇ 1ನೇ ತಾರೀಕು ಜಿಲ್ಲಾಡಳಿತಕ್ಕೆ ನಾನು ವೈಯಕ್ತಿಕವಾಗಿ ಮತ್ತು ಶಾಸಕನಾಗಿ ಪತ್ರ ಬರೆದಿದ್ದೇನೆ. 22ನೇ ತಾರೀಕು ಏನಂದ್ರೆ ರಾಮ ಮಂದಿರ ಉದ್ಘಾಟನೆ ಇದೆ. ಅವತ್ತು ಸಾರ್ವತ್ರಿಕವಾಗಿ ಜಿಲ್ಲೆದಾಗ ರಜೆ ಘೋಷಣೆ ಮಾಡಬೇಕು ಮತ್ತು ಎಲ್ಲಾ ಶಾಲೆಗಳ